ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಾವು ಜೀವನದಲ್ಲಿ ತುಂಬ ಕಷ್ಟಪಡುವಾಗ, ತುಂಬ ಕಷ್ಟದಲ್ಲಿದ್ದಾಗ, ತುಂಬ ನೋವು ಪಡುವಾಗ ರಾಯರು ಕೊಡೋಂಥ ಸೂಚನೆಗಳು, ನಾವು ಬಯಸಿದ್ದು ಪಡೆಯೋದಕ್ಕೆ ರಾಯರು ಕೊಡೋಂಥ ಸೂಚನೆಗಳು. ನಾವು ಬಯಸಿದ್ದನ್ನ ರಾಯರು ಯಾವ ರೀತಿ ಸೂಚನೆ ಕೊಡ್ತಾರೆ, ಯಾವ ರೀತಿ ನಮಗೆ ಅನುಗ್ರಹ ಮಾಡ್ತಾರೆ, ರಾಯರನ್ನ ನಾವು ಯಾವ ರೀತಿ ಪೂಜಿಸಿದ್ರೆ, ಯಾವ ರೀತಿ ನಾವು ಭಕ್ತಿಯಿಂದ ರಾಯರನ್ನ ಪೂಜಿಸ್ಬೇಕು ಅಂತಲೂ ಸಹ ನಾವು ತಿಳ್ಕೊಳ್ಳೋಣ. ರಾಯರಿಗೆ ವಿಧ ಆದಂಥ ಪೂಜೆ ಪುನಸ್ಕಾರಗಳಿರುತ್ತೆ. ಕೆಲವು ವ್ರತಗಳಿರುತ್ತೆ, ಸಂಕಲ್ಪ ಪೂಜೆ ಅನ್ನೋದಿರುತ್ತೆ. ಈ ಥರ ವಿಧ ಆದಂಥ ಪೂಜೆ ಪುನಸ್ಕಾರಗಳೆಲ್ಲ ಇರುತ್ತೆ. ರಾಯರನ್ನ ಹೋಲ್ಸ್ಕೊಳ್ಳೋದಕ್ಕೆ ನಾನಾ ಥರ ಪೂಜೆ ಅನ್ನೋದಿರುತ್ತೆ. ರಾಯರನ್ನ ಮನಸ್ಸಿನಲ್ಲೇ ಭಕ್ತಿಯಿಂದ ಭಾವಪೂರ್ವಕವಾಗಿ ನಾವು ರಾಯರನ್ನ ಪೂಜೆ ಮಾಡಿದ್ರು ಸಾಕು, ರಾಯರು ನಮಗೆ ಒಲಿಯೋವಂಥದ್ದು. ರಾಯರು ಒಲಿಯೋದಕ್ಕೆ ಯಾವ್ಯಾವ ರೀತಿ ನಾವು ಪೂಜೆ ಮಾಡಬೇಕು ಅಂತಂದರೆ, ನಾವು ಕಷ್ಟಪಟ್ಕೊಂಡು ತುಂಬ ಕಷ್ಟದಿಂದ ಪೂಜೆ ಮಾಡಬೇಕು ಅಂತಲೇ ಏನಿಲ್ಲ. ನಾವು ಮೃಷ್ಟಾನ್ನ ನೈವೇದ್ಯ ಮಾಡಿಡಬೇಕು ಅಂತಿಲ್ಲ, ಇಲ್ಲ ಮಾರುಗಟ್ಲೆ ಹೂವು ಹಾಕಬೇಕು ಅಂತಲೂ ಏನಿಲ್ಲ, ಇಲ್ಲ ನಾವು ದೇವರ ಪ್ರೀತಿ ಪಡೆಯೋದಕ್ಕೆ ನಾವು ಏನೇನೋ ಸಾಹಸ ಮಾಡಬೇಕು ಅಂತಿಲ್ಲ. ಮನಸ್ಸಿನಲ್ಲಿ ಒಂದು ಭಕ್ತಿ ಇದ್ದರೂ ಸಾಕು, ಪ್ರೀತಿ ಇದ್ದರೂ ಸಾಕು, ರಾಯರ ಮೇಲೆ ನಂಬಿಕೆ ಇಟ್ಟು ನಾವು ಏನೇ ಒಂದು ಪೂಜೆ ಸಲ್ಲಿಸಿದ್ರು ಸಹ ರಾಯರು ನಮಗೆ ಒಲಿಯುವಂಥದ್ದು. ನೀವು ರಾಯರ ಪೂಜೆ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಏನಾದರೂ ಒಂದು ಸಂಕಲ್ಪ ಇಟ್ಕೊಂಡು, ತಂದೆ ನನಗೆ ಈ ರೀತಿ ಆಗಬೇಕು, ಈ ರೀತಿ ನನಗೆ ಕಷ್ಟ ಇದೆ, ಈ ರೀತಿ ನೀವು ಮಾಡಿಕೊಡ್ಬೇಕು ಅಂತ ಭಕ್ತಿಪೂರ್ವಕವಾಗಿ ಒಂದು ಸಂಕಲ್ಪ ಅಂತ ನಾವು ಮಾಡಿಕೊಂಡು ಪೂಜೆ ಮಾಡಿದ್ವಿ ಅಂದರೆ ಅದು ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ ರಾಯರು. ಏಕೆಂತಂದರೆ ಪ್ರತಿಯೊಬ್ಬರಿಗೂ ಈ ಥರ ಒಂದು ಅನುಗ್ರಹ ಮಾಡ್ತಾನೆ ಇರ್ತಾರೆ. ಆ ಥರ ಇಲ್ಲ ಅಂತಂದಿದ್ರೆ ಯಾರು ಅಷ್ಟೇ ರಾಯರನ್ನ ಇಷ್ಟು ಕೋಟಿ ಜನ ರಾಯರನ್ನ ಪೂಜೆ ಮಾಡ್ತಿರ್ಲಿಲ್ಲ. ಏಕೆಂತಂದರೆ ರಾಯರ ಮಠದಲ್ಲಿ ವಾರದ ದಿವಸ ಆಗಿರ್ಬೋದು, ಇಲ್ಲ ಬೇರೆ ದಿವಸ ಆಗಿರ್ಬೋದು, ಎಷ್ಟು 1000 ಜನ ಬರ್ತಾರೆ. ಕಾಲಿಡೋದಕ್ಕೂ ಸಹ ಜಾಗ ಇರೋದಿಲ್ಲ. ಏಕೆಂತಂದರೆ ಆ ದೇವ್ರ ವಾರ ಇದ್ರೂ ಸಹ ಬೇರೆ ದೇವಸ್ಥಾನಗಳಲ್ಲಿ ಅಷ್ಟು ಜನ ಸಾಗರ ಅನ್ನೋದು ಇರೋದಿಲ್ಲ. ರಾಯರ ಮಠದಲ್ಲಿ ಏನಕ್ಕೆ ಅಷ್ಟು ಜನ ಬರ್ತಿರ್ತಾರೆ, ಏನಕ್ಕೆ ಅಷ್ಟೊಂದು ರಾಯರನ್ನ ನಂಬ್ತಿದ್ದಾರೆ ಜನ ಅಂತಂದರೆ, ರಾಯರು ಅಷ್ಟು ಅನುಗ್ರಹ ಮಾಡ್ತಿದ್ದಾರೆ. ಬೇಡಿದಂಥವ್ರಿಗೆ ಕೊಡೋ ಅಂಥ ಕರುಣಾಮಯಿನಂತಂದೆ. ಅದಕ್ಕೋಸ್ಕರನೇ ರಾಯರ ಮಠದಲ್ಲಿ ಅಷ್ಟೊಂದು ಜನ ಸಾಗರ ಅನ್ನೋದು ಬರ್ತಿರ್ತಾರೆ. ಇನ್ನು ಹಬ್ಬ ಹರಿದಿನ ರಜೆ ಇತ್ತು ಅಂತ ಅನ್ನೋದಾಯಿತು ಅಂತಂದರೆ ರಾಯರ ಮಠಕ್ಕೆ ಹೋಗೋದಕ್ಕೂ ಸಹ ಸಾಧ್ಯವಾಗೋದಿಲ್ಲ. ಅಷ್ಟೊಂದು ಜನಸಾಗರನೇ ಹರಿದು ಬರ್ತಿರುತ್ತೆ. ಏನಕ್ಕೋಸ್ಕರ ಅವರು ಬರ್ತಾರೆ? ರಾಯರ ಅನುಗ್ರಹ ಮಾಡಿಲ್ಲ ಅಂತಂದಿದ್ರೆ ಖಂಡಿತ ಯಾರು ಅಷ್ಟು ಜನ ಬರ್ತಾ ಇರಲಿಲ್ಲ. ರಾಯರ ಅನುಗ್ರಹ ಮಾಡ್ತಿದ್ದಾರೆ, ಎಲ್ರಿಗೂ ಸಹ ಒಳ್ಳೇದು ಮಾಡ್ತಿದ್ದಾರೆ ಅನ್ನೋದಕ್ಕೋಸ್ಕರನೇ ಅಷ್ಟು ಜನ ಬಂದು ರಾಯರಿಗೆ ಒಂದು ಸೇವೆ ಪೂಜೆ ಅನ್ನೋದನ್ನು ಸಲ್ಲಿಸ್ತಿರ್ತಾರೆ ಅಲ್ವಾ. ರಾಯರಿಗೆ ನಾವು ಆ ರೀತಿ ಪೂಜೆ ಮಾಡಬೇಕು, ಈ ರೀತಿ ಮಾಡಬೇಕು ಅಂತ ಏನೂ ಸಹ ಕೇಳೋದಿಲ್ಲ. ರಾಯರು ನೀನು ಏನು ಕೇಳ್ತೀಯ ಅದು ನಾನು ಕೊಡ್ತೀನಿ ಆಯಿತಾ, ನೀನು ಬಯಸಿದ್ದನ್ನು ನಾನು ಅನುಗ್ರಹ ಮಾಡ್ತೀನಿ, ನನಗೆ ನೀನು ಏನು ಕೊಡ್ತೀಯ ಅಂತ ಯಾವತ್ತಷ್ಟೇ ರಾಯರು ಕೇಳೋದಿಲ್ಲ. ಏಕೆ ಅಂತಂದರೆ ನಾವು ಬೇರೆ ದೇವ್ರ ಹತ್ರ ಒಂದು ಹರಕೆ ಅಂತ ಮಾಡ್ಕೋತೀವಿ. ದೇವರೇ ನನ್ನಲ್ಲಿ ಒಂದು ಕೋರಿಕೆ ಇದೆ, ಆ ಕೆಲಸ ನೀವು ಮಾಡಿಕೊಟ್ರೆ ನಿಮಗೆ ಇಷ್ಟು ಹಣಕಾಸು ಅನ್ನೋದು ಹಾಕ್ತೀನಿ, ಇಲ್ಲ ಒಂದು ಏನೋ ಅವ್ರಿಗೆ ಸಾಧ್ಯವಾದದ್ದನ್ನು ನಾನು ಮಾಡ್ತೀನಿ ಅಂತ ಒಂದು ಹರಕೆ ಅಂತ ಕಟ್ಕೋತಾರೆ. ಹರಕೆ ಅಂತ ಕಟ್ಕೊಂಡಾಗ ದೇವ್ರುಗಳು ಅನುಗ್ರಹ ಮಾಡ್ತಾರೆ. ಏಕೆ ಅಂತಂದರೆ ರಾಯರನ್ನ ಬಿಟ್ಟು ಬೇರೆ ದೇವ್ರಿಗೆಲ್ಲರಿಗೂ ಸಹ ನಾವು ಹರಕೆ ಅಂತ ಮಾಡ್ಕೋತೀವಲ್ವ. ಈಗ ಧರ್ಮಸ್ಥಳ ಆಗಿರ್ಬೋದು, ಇಲ್ಲ ತಿರುಪತಿ ಆಗಿರ್ಬೋದು, ಯಾವುದೇ ಒಂದು ದೇವ್ರಿಗಾಗಿರ್ಬೋದು, ಈಗ ಒಂದು ಹರಕೆ ಅಂತ ಮಾಡ್ಕೋತೀವಿ. ನಾವು ಅಂದ್ಕೊಂಡಿದ್ದು ಈಡೇರಿದ್ರೆ ಈ ಥರ ಒಂದು ಹರಕೆ ಅನ್ನೋದು ಸಲ್ಲಿಸ್ತೀನಪ್ಪ ಅಂತ ಅನ್ಕೋತೀವಿ ನಾವು. ಆದರೆ ರಾಯರಿಗೆ ಯಾವತ್ತೂ ಅಷ್ಟೇ ಆ ರೀತಿ ಅಂದ್ಕೊಳ್ಳೋದಿಲ್ಲ. ನೀನು ನನಗೆ ಕೊಟ್ಟರೆ ನಾನು ನಿನಗೆ ಕೊಡ್ತೀನಿ ಅಂತ ನಾವು ಯಾವತ್ತೂ ಹರಕೆ ಅನ್ನೋದು ಕಟ್ಕೊಳ್ಳೋದಿಲ್ಲ. ರಾಯರು ಆ ರೀತಿ ಯಾರನ್ನ ಹತ್ರನೂ ಅಷ್ಟೇ ಆ ರೀತಿ ಒಂದು ಕೊಡೋದನ್ನ ಬಯಸೋದಿಲ್ಲ. ಕೊಡೋ ಅಂಥವ್ರು ಆಗ್ತಾರೆ ಹೊರ್ತು ಬೇಡೋ ಅಂತ ನನ್ನ ತಂದೆ ಅಲ್ವೇ ಅಲ್ಲ. ಅದಕ್ಕೆ ಹೇಳೋದು ಕರುಣಾಮಯಿ ನನ್ನ ತಂದೆ ರಾಯರು ಅಂತ. ನಾವು ರಾಯರ ಹತ್ರ ಭಕ್ತಿಯಿಂದ ಸಾಕು ಕೇಳ್ಕೊಂಡ್ಬಿಟ್ರೆ ಆ ಕೆಲಸನ 100ಕ್ಕೆ 100% ಅಷ್ಟು ಮಾಡಿಕೊಡ್ತಾರೆ. ಏಕೆ ಅಂತಂದರೆ ನಾವು ಸುಮಾರು ಸತಿ ರಾಯರ ಮುಂದೆ ಬೇಡಿಕೆ ಇಟ್ಟಾಗ ಏನೇ ಒಂದು ಕಷ್ಟ ಬರಲಿ, ಕಾರ್ಪಣ್ಯ ಬರಲಿ, ತೊಂದರೆ ಬರಲಿ, ಅಡ್ಡಿ ಆತಂಕಗಳು ಬರಲಿ, ಅದನ್ನೆಲ್ಲ ರಾಯರ ಮುಂದೆ ಇಟ್ಟಾಗ ಖಂಡಿತ ರಾಯರು ಅದನ್ನೆಲ್ಲ ದೂರ ಮಾಡೇ ಮಾಡ್ತಾರೆ. ಏಕೆ ಅಂತಂದರೆ ಕೇಳಿದ್ದನ್ನು ಕೊಡ್ತಾರೆ ಅವರು. ಅವರು ನಮ್ಮಿಂದ ಏನನ್ನು ಸಹ ಅಪೇಕ್ಷೆ ಪಡೋದಿಲ್ಲ. ಏನು ಅಪೇಕ್ಷೆ ಪಡ್ತಾರೆ ಅಂತಂದರೆ ಅವರು ನಮ್ಮ ಮನಸ್ಸಿನಲ್ಲಿ ರಾಯರನ್ನ ಎಷ್ಟು
ಪೂಜಿಸ್ತಿರ್ತಾರೆ, ನನ್ನನ್ನು ಎಷ್ಟು ಭಕ್ತಿಪೂರ್ವಕವಾಗಿ ಆರಾಧಿಸ್ತಿರ್ತಾರೆ. ರಾಯರಿಗೆ ಒಂದು ಸೇವೆ ಮಾಡಬೇಕು, ಪೂಜೆ ಮಾಡಬೇಕು ಅಷ್ಟನ್ನೇ ಅವ್ರು ಕೇಳೋದು. ನೀನು ದುಡ್ಡು ಕೊಡು, ಹಣ ಕೊಡು, ನೀನು ಒಡವೆ ತಂದು ದುಡ್ಡು ತಂದು ನನ್ನ ಉಂಡಿಗೆ ಹಾಕು ಅಂತ ಖಂಡಿತ ರಾಯರು ಕೇಳೋದಿಲ್ಲ. ಈಗ ರಾಯರ ಮಠಕ್ಕೆ ಹೋಗ್ತಾರೆ, ಏನಾದರೂ ತೊಗೊಂಡೋಗ್ತಾರ, ಏನಾದ್ರು ಪೂಜೆ ಸಾಮಾನಾಗಲಿ ಏನಾದರೂ ತೊಗೊಂಡೋಗ್ತಾರ? ಏನೇನೂ ಇಲ್ಲ. ಅವ್ರಿಗೆ ಭಕ್ತಿ ಇದ್ದರೆ ಹೂವು ತುಳಸಿ ತೊಗೊಂಡೋಗ್ತಾರೆ, ಮತ್ತು ಹೋಗಿ ತುಪ್ಪದ ದೀಪ ಹಚ್ಚಿ ಬರ್ತಾರೆ ಅಷ್ಟೇ. ಆದರೆ ನಾವು ಬೇರೆ ದೇವಸ್ಥಾನಗಳಿಗೆ ಹೋದರೆ ಏನೇನೆಲ್ಲ ತೊಗೊಂಡೋಗ್ತೀವಿ, ಹೂವು, ಹಣ್ಣು, ಕಡ್ಡಿ, ಕರ್ಪೂರ ಎಲ್ಲನೂ ಸಹ ತೊಗೊಂಡೋಗ್ತೀವಿ. ಆದರೆ ರಾಯರಿಗೆ ನಾವು ಏನನ್ನೂ ಸಹ ತೊಗೊಂಡೋಗಲ್ಲ. ಅಲ್ಲಿ ಹೋಗಿ ತುಪ್ಪದ ದೀಪ ಬೆಳಗುವಂಥದ್ದು ಅಷ್ಟಕ್ಕೆ ನಮಗೆ ಅನುಗ್ರಹ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರನೇ ಅಷ್ಟೊಂದು ಜನ ಬರೋವಂಥದ್ದು. ರಾಯರು ಒಳ್ಳೇದು ಮಾಡಿದ್ದಕ್ಕೆ ತಾನೇ ಅಷ್ಟು ಜನ ಬರೋದು. ಈಗ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಬೇಡಿಕೆ ಇರುತ್ತೆ, ಆ ಬೇಡಿಕೆನ ಈಡೇರಿಸ್ಬೇಕು ಅಂತಂದರೆ ರಾಯರನ್ನು ಮನಸ್ಸಿನಲ್ಲೇ ನಾವು ಪ್ರಾರ್ಥನೆ ಮಾಡಿಕೊಂಡು, ಅಪ್ಪ ನನಗಿವತ್ತು ಈ ಥರ ಕಷ್ಟ ಬರ್ತಿದೆ, ನೀನೇನು ಇದು ದೂರ ಮಾಡಬೇಕು, ಬಂದಿರೋ ಕಷ್ಟನ ಬಗೆಹರಿಸ್ಬೇಕು, ನೀನು ನಾನು ಅಂದ್ಕೊಂಡಿದ್ದು ಕೋರಿಕೆನ ನೀನು ಈಡೇರಿಸ್ಬೇಕು, ನನಗೆ ನೀನು ಅನುಗ್ರಹ ಮಾಡಬೇಕು, ನನ್ನ ಜೊತೆಯಲ್ಲಿ ನೀನು ಇರಬೇಕು ಅಂತ ಖಂಡಿತ ಕೇಳಿಬಿಟ್ರೆ ಸಾಕು, 100ಕ್ಕೆ 100% ಅಷ್ಟು ರಾಯರು ಒಲಿತಾರೆ. ರಾಯರು ನೋಡೋದೇನು, ಸತ್ಯ, ಧರ್ಮ, ನ್ಯಾಯ, ನೀತಿ, ಶ್ರದ್ಧೆ, ಭಕ್ತಿ ಮತ್ತು ಸ್ವಲ್ಪ ನೀಟು ಕ್ಲೀನಿಂಗು ಸ್ವಲ್ಪ ಪಾಲಿಸೋವಂಥವ್ರು ರಾಯರು. ಏಕೆ ಅಂತಂದರೆ ಅವರು ಯತಿಗಳಲ್ವ, ಅಂಟು ಮುಂಟು ಇದೆಲ್ಲನೂ ಪಾಲಿಸೋವಂಥವ್ರು ಅವರು. ಅದನ್ನೆಲ್ಲ ನಾವು ದೂರ ಇಟ್ಟು ಆದಷ್ಟು ಮಡಿಯಿಂದ ನಾವು ಒಂದು ಪೂಜೆ ಪುನಸ್ಕಾರ ಅಂತ ರಾಯರಿಗೆ ಮಾಡಿದ್ರೆ ಸಾಕು, ಅವರು ಅಷ್ಟೇ ಸಾಕು ಹೊಲ್ಕೋತಾರೆ. ನಾವು ಮಾರುಗಟ್ಲೆ ಹೂವು ಹಾಕಬೇಕು ಮತ್ತು ಮೃಷ್ಟಾನ್ನ ನೈವೇದ್ಯ ಮಾಡಿಡಬೇಕು ಅಂತ ಖಂಡಿತ ಕೇಳೋದಿಲ್ಲ. ಅವ್ರು ಕೇಳೋದೇನು, 2 ತುಪ್ಪದ ದೀಪ ಹಚ್ಚಿ ನನಗೆ ಒಂದೇ ಒಂದು ದಳ ತುಳಸಿ ಇಡಿ ಸಾಕು, ಮನಸ್ಸಿನಲ್ಲೇ ನನ್ನ ಆರಾಧಿಸಿ, ನಾನು ಆವಾಗ ನಿಮಗೆ ಒಲಿದು ಅನುಗ್ರಹ ಮಾಡ್ತೀನಿ ಅಂತ ಇಷ್ಟನ್ನೇ ಅವ್ರು ಕೇಳೋವಂಥದ್ದು. ಬೇರೆ ದೇವ್ರಿಗೆ ಕೇಳ್ತಾರಲ್ಲ, ದುಡ್ಡು ಕಾಸು ಹಣ ಅದು ಇದು ನಾನು ಉಂಡಿಗೆ ತಂದಾಕ್ರಿ ಅಂತ, ಆ ರೀತಿ ಕೇಳೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಅಂತಲೇ ರಾಯರು ಇರೋದು, ರಾಯರನ್ನ ಅಷ್ಟು ಜನ ನಂಬ್ತಾ ಇರೋದು. ನೀವು ಮನಸ್ಸಿನಲ್ಲಿ ಏನಾದರೂ ಒಂದು ಬೇಡಿಕೆ ಇಟ್ಕೊಂಡು ನೀವು ಬಯಸಿದ್ದಂಥದ್ದನ್ನು ರಾಯರು ಕೊಡೋ ಅಂಥವ್ರು. ಏಕೆಂತಂದರೆ ನಾವು ಸುಮಾರು ಸತಿ ಒಂದು ಹಲವಾರು ಬೇಡಿಕೆ ಅನ್ನೋದು ರಾಯರ ಮುಂದೆ ಇಡ್ತೀವಿ ಅಲ್ವಾ. ಈಗ ನಮ್ಮ ಮನೆ ದೇವ್ರುಗಳು ಹತ್ರ ಪರ್ಮಿಷನ್ ಕೇಳಿಕೊಂಡು ರಾಯರ ಹತ್ರ ಒಂದು ಬೇಡಿಕೆ ಅಂತ ಇಟ್ಟಾಗ ಖಂಡಿತ ಆ ಬೇಡಿಕೆನ ಈಡೇರಿಸ್ತಾರೆ. ನಾನು ಸುಮಾರು ಸತಿ ರಾಯರನ್ನ ನಂಬಿದ್ದೀನಿ, ನಾನು ಕೇಳಿದ್ದಂಥ ವರ ಕೊಟ್ಟಿದ್ದಾರೆ ನನ್ನ ತಂದೆ. ಏಕೆ ಅಂತಂದರೆ ನಂಬಿಟ್ರೆ ಸಾಕು, ಮೊದಲದಾಗಿ ರಾಯರು ಕೇಳೋದು ಮನಸ್ಸಿನಲ್ಲೇ ನಂಬಬೇಕು ಅಂತ. ನಮಗೆ ಅದು ಕೊಡು ತಂದೆ, ಇದು ಕೊಡು ಅಂತ ನಾವು ಯಾವತ್ತೂ ಅಷ್ಟೇ ಕೇಳೋದಕ್ಕೆ ಹೋಗಬಾರ್ದು. ಅಪ್ಪ ನನ್ನ ಜೊತೇಲಿ ನೀನು ಇರಬೇಕು, ನನ್ನ ಮನೆ ನನ್ನ ಮನಸ್ಸಲ್ಲಿ ಇರಬೇಕು, ನನ್ನ ಮನಸ್ಸಲ್ಲಿ ಇದ್ಕೊಂಡು ನನಗೆ ಆಗ್ತಿರೋ ನೋವನ್ನ ಅನ್ಯಾಯನ ನೀನೇ ನೋಡಬೇಕು ತಂದೆ ಅಂತ ನಾವು ಇಷ್ಟನ್ನು ಕೇಳ್ಕೊಂಡ್ಬಿಟ್ರೆ ಸಾಕು, ಖಂಡಿತ ಅದನ್ನು ದೂರ ಮಾಡ್ತಾರೆ. ನಾನು ಮೊನ್ನೆ ಗುರುವಾರ ರಾಯರ ಮಠಕ್ಕೆ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿದೆ, ಸಂಕ್ರಾಂತಿ ಹಬ್ಬದ ದಿವಸ ಹೋಗೋಕ್ಕಾಗಲಿಲ್ಲ. ರಾಯರೇ ಏನು ನನಗೆ ಅನುಗ್ರಹ ಮಾಡಲಿಲ್ಲ, ಇವತ್ತು ನಾನು ಕೆಲಸಕ್ಕೂ ಸಹ ರಜೆ ಇತ್ತು, ಹೋಗೋ ಥರ ಅನುಗ್ರಹ ಮಾಡಲಿಲ್ಲ, ಯಾಕೆ ನನಗೆ ಮನಸ್ಸು ಕೊಡಲಿಲ್ಲ ಯಾಕೆ ಅಂತ ನಾನು ರಾಯರ ಹತ್ರ ಕೇಳಿದೆ. ಏನಕ್ಕೆ ಅಂತಂದರೆ ನಂದು ಸ್ವಲ್ಪ ಡೇಟ್ ಪ್ರಾಬ್ಲಮ್ ಇತ್ತು, ಹಂಗಾಗಿ ನನಗೆ ಹೋಗೋದಕ್ಕೆ ಮನಸ್ಸು ಕೊಡಲಿಲ್ಲ. ನಾನು 1 ವಾರನೂ ಸಹ ಹೋಗ್ದಿರ ಮಿಸ್ ಮಾಡ್ದಿರ ನಾನು ಹೋಗ್ತಿದ್ದಂಥದ್ದು. ಅಂಥದ್ರಲ್ಲಿ ಅವತ್ತು ಹೋಗೋದಕ್ಕೆ ನನಗೆ ಮನಸ್ಸಾಗಲಿಲ್ಲ ಅಂತಂದರೆ ರಾಯರು ನಮ್ಮ ಮನಸ್ಸಿನಲ್ಲೇ ಇದ್ಕೊಂಡು ಯಾವ ಥರ ಸೂಚನೆ ಅನ್ನೋದು ಕೊಟ್ಟರು, ಆ ಥರ ಪ್ರಾಬ್ಲಮ್ ಆಗೋವಂಥ ಟೈಮಲ್ಲಿ ನೀನು ಬರೋದು ಬೇಡ, ಏಕೆಂತಂದರೆ ಇವಾಗಿರೋ ಕಷ್ಟನೇ ಸಾಕು, ಮುಂದೆ ಇನ್ನಷ್ಟು ಕಷ್ಟ ನೀನು ಹೊತ್ಕೋಬೇಡ, ನೀನು ನನ್ನ ಸನ್ನಿಧಾನಕ್ಕೆ ಈ ವಾರ ಬರೋದು ಬೇಡ ಅಂತ ನನಗೆ ಅನುಗ್ರಹ ಮಾಡಿದ್ದಂಥದ್ದು. ನಾನು ಯಾಕೆ ನನಗೆ ಅನುಗ್ರಹ ಮಾಡಲಿಲ್ವಲ್ಲ, ನಾನು ಇವತ್ತು ಮಠಕ್ಕೆ ಹೋಗೋ ಥರ ರಾಯರು ಏನಕ್ಕೆ ನಾನು ಕರ್ಸ್ಕೊಳ್ಳಿಲ್ಲ ಅಂತ ನಂಗೆ ತುಂಬಾ ಬೇಜಾರಾಯಿತು. ಅದು ನನ್ನ ವೀಡಿಯೋದಲ್ಲೂ ಸಹ ನಾನು ಹೇಳಿದ್ದೆ. ಆದರೆ ಈ ಥರ ಒಂದು ಘಟನೆ ನಡೆಯುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ರಾಯರ ಮಠಕ್ಕೆ ಅದಕ್ಕೆ ಅವತ್ತು ಹೋಗೋದಕ್ಕೆ ನನಗೆ ರಾಯರು ಅನುಗ್ರಹ ಮಾಡಲಿಲ್ಲ. ನಾನು ಆವಾಗಲೇ ಅಂದ್ಕೊಂಡೆ, ತಂದೆ ನೀನು ಇದ್ದೀಯಪ್ಪ, ನಾವು ಎಷ್ಟು ನಂಬ್ತೀವೋ ಅಷ್ಟು ನೀನು ನಮ್ಮ ಜೊತೆಲಿ ಇದ್ಕೊಂಡು ನಮಗೆ ಒಳ್ಳೇದು ಮಾಡ್ತಾ ಇರ್ತೀಯ ಅಂತ ನಾನು ಅಂದ್ಕೊಂಡೆ. ಏಕೆಂತಂದರೆ ನಾವು ಮನಸ್ಸಿನಲ್ಲಿ ಅಂದ್ಕೊಳ್ದೇ ಇರೋದು, ಜೀವನದಲ್ಲಿ ಏನು ನಡೆಯುತ್ತೆ ಅನ್ನೋದು ಗೊತ್ತಾಗದೇ ಇರೋದು ಸಹ ರಾಯರಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಅವತ್ತು ನನ್ನನ್ನು ಮಠಕ್ಕೆ ಹೋಗೋದಕ್ಕೆ ಅನುಗ್ರಹ ಮಾಡಲಿಲ್ಲ. ಆ ಥರ ಏನಾದರೂ ನಾನು ಮಠಕ್ಕೆ ಹೋಗಿತ್ತು ಅಂತಂದಿದ್ರೆ ತುಂಬ ತಪ್ಪಾಗ್ಬಿಡ್ತಿತ್ತು. ಹಂಗಾಗಿ ರಾಯರು ಅನುಗ್ರಹ ಮಾಡಿ ನನ್ನನ್ನು ಅವ್ರ ಮಠಕ್ಕೆ ಕರ್ಸ್ಕೊಳ್ಳಿಲ್ಲ. ನೀನು ಈ ವಾರ ಬರೋದು ಬೇಡ ಅಂತಲೇ ನನಗೆ ಅನುಗ್ರಹ ಮಾಡಿ ನನ್ನ ಮಠಕ್ಕೆ ಹೋಗ್ದಿರೋ ಥರ ಅವರು ತಡೆದಿದ್ದಂಥದ್ದು. ನಾನು ಅನ್ಕೋತಿದ್ದೆ, ಯಾಕೆ ನನಗೆ ನೀನು ಅನುಗ್ರಹ ಮಾಡಲಿಲ್ಲ, ಇವತ್ತು ರಜಾ ಇದೆ, ಹಬ್ಬ ಇದೆ, ನೀನು ಮಠಕ್ಕೆ ನಾನು ಬರೋಕ್ಕಾಗಲಿಲ್ವ, ಯಾಕೆ ನನಗೆ ಮನಸ್ಸು ಕೊಡಲಿಲ್ಲ ನೀನು ಅಂತ ನಾನು ಕೇಳಿಕೊಂಡೆ. ವೀಡಿಯೋದಲ್ಲೂ ಸಹ ನಾನು ಹೇಳಿದ್ದೆ. ಆದರೆ ಈ ರೀತಿ ಒಂದು ಘಟನೆ ನಡೆಯುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಈ ಥರ ಏನಾದರೂ ಪ್ರಾಬ್ಲಮ್ ಆಗೋವಂಥ ಟೈಮಲ್ಲಿ ರಾಯರಿಗೆ ಗೊತ್ತಾಗುತ್ತೆ. ಏಕೆ ಅಂತಂದರೆ ನಮ್ಮ ಮನಸ್ಸಿನಲ್ಲೇ ಇದ್ದಾರೆ, ನಮ್ಮ ಮನೆಯಲ್ಲಿ ಇದ್ದಾರೆ ಅಂತಂದರೆ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೆ, ಮುಂದೆ ಏನು ನಡೀತಿದೆ
ಅನ್ನೋದು ಸಹ ರಾಯರಿಗೆ ಗೊತ್ತಾಗ್ತಿರುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಅಲ್ಲಲ್ಲೇ ತಡೀತಿರ್ತಾರೆ. ನಾವು ರಾಯರನ್ನ ಎಷ್ಟು ನಂಬ್ತೀವೋ ಅಷ್ಟು ನಮ್ಮನ್ನು ಅವ್ರು ನಂಬಿ ನಮ್ಮ ಜೊತೆಗೆ ಇದ್ಕೊಂಡು ಈ ಥರ ಎಲ್ಲ ಒಂದು ಸೂಚನೆ ಅನ್ನೋದು ಕೊಡ್ತಿರ್ತಾರೆ. ನಾವು ಬಯಸಿದ್ದನ್ನು ಕೊಡೋ ಅಂತ ನನ್ನ ತಂದೆ ಗುರು ರಾಯರು. ನನಗೆ ಗೊತ್ತಾಗ್ತಿದೆ, ನಾನು ಏಕೆಂದರೆ ಸಣ್ಣ ಸಣ್ಣ ವಿಷಯನೆಲ್ಲ ರಾಯರ ಮುಂದೆ ಹಂಚ್ಕೋತೀನಿ ನಾನು. ಕಷ್ಟ ಬರಲಿ, ಸುಖ ಬರಲಿ, ಯಾರು ಏನೇ ಅನ್ನಲಿ, ನನಗೆ ತುಂಬ ದುಃಖ ಆದಾಗಲೂ ಅಷ್ಟೇ, ತುಂಬ ಸಂತೋಷ ಆದಾಗಲೂ ಅಷ್ಟೇ, ನನ್ನ ತಂದೆ ಮುಂದೆ ಕೂತ್ಕೊಂಡು ನಾನು ಅಳ್ತೀನಿ. ಈ 3 ದಿವಸದಿಂದ ನನ್ನ ತಂದೆ ಮುಖ ನೋಡೋದಕ್ಕೂ ಸಹ ಆಗ್ತಿಲ್ಲ. ನನ್ನ ತಂದೆ ಮುಂದೆ ಕೂತ್ಕೊಂಡು ಒಂದು ಸ್ತೋತ್ರನೂ ಸಹ ಹೇಳೋಕ್ಕಾಗ್ತಿಲ್ಲ. ಯಾಕೆ ಅಂತಂದರೆ ದಿನಕ್ಕೆ ನಾನು 1 ಸತಿ 2 ಸತಿನಾದ್ರು ನನ್ನ ತಂದೆ ಮುಖ ನೋಡಬೇಕು, ಅವ್ರ ಪಾದ ಸ್ಪರ್ಶ ಮಾಡಬೇಕು, ಆವಾಗಲೇ ನಂಗೆ ಸಮಾಧಾನ ಆಗೋದು. ಆದರೆ ಈ ಥರ ಒಂದು ಪ್ರಾಬ್ಲಮ್ ಬಂದಾಗ ನನ್ನ ತಂದೆ ಮುಖನೂ ಸಹ ನಾನು ನೋಡೋಕ್ಕಾಗೋದಿಲ್ಲ. ಅವಾಗ ಏನು ಮಾಡ್ತೀನಿ, ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡ್ಬಿಟ್ಟು ನನ್ನ ತಂದೆ ಸ್ತೋತ್ರ ಹೇಳ್ತೀನಿ. ಶ್ರೀಕೃಷ್ಣ ಪರಮಾತ್ಮನ ಸ್ತೋತ್ರನೂ ಸಹ ಹೇಳ್ತೀನಿ. ಏಕೆಂತಂದರೆ ನಾವು ದೇವ್ರು ನಂಬ್ತೀವಿ ಅಂತಂದರೆ ದೇವರು ನಮಗೆ ಅಷ್ಟು ಅನುಗ್ರಹ ಮಾಡ್ತಿರ್ತಾರೆ, ಅಷ್ಟು ಒಳ್ಳೆಯದನ್ನೇ ಮಾಡ್ತಿರ್ತಾರೆ. ನಾನು ಎಲ್ಲ ದೇವ್ರನ್ನೂ ಅಷ್ಟೇ ತುಂಬ ನಂಬೋ ಅಂಥವಳು. ನನ್ನ ತಂದೆ ರಾಯರನ್ನಂತೂ ನಾನು ಅಷ್ಟು ನಂಬ್ತೀನಿ, 100% ನಾನು ರಾಯರು ನಂಬ್ತು ಅಂತಂದರೆ ಎಲ್ಲ ದೇವ್ರುಗಳ್ನೂ ಅಷ್ಟೇ ನಾನು ನಂಬೋ ಅಂಥದ್ದು. ಏಕೆಂತಂದರೆ ನಾವು ನಂಬಿದ್ದಂಥ ಜನನೇ ನಮಗೆ ಮೋಸ ಮಾಡಬೇಕಾದ್ರೆ, ನಾವೇನಾದರೂ ಕಷ್ಟದಲ್ಲಿದ್ದಾಗ ದಾರಿ ತೋರಿಸ್ರಿ ಅಂತ ಅವರು ದಾರಿ ಕೇಳಕ್ಕೆ ಹೋದಾಗ ದಾರಿ ತೋರ್ಸೋದ್ಕಿಂತ ದಿಕ್ಕು ತಪ್ಪಿಸೋದು ಜಾಸ್ತಿ, ನಮಗೆ ಮೋಸ ಮಾಡೋದು ಜಾಸ್ತಿ. ಏಕೆ ಅಂತಂದರೆ ನಮ್ಮ ಏಳಿಗೆ ಸಹಿಸ್ಕೊಳ್ದಿರ ನಮಗೆ ಅಡ್ಡ ದಾರಿಗೆ ಕರ್ಕೊಂಡೋಗಿ ಒಂದು ಕೆಟ್ಟ ರೀತಿಯಲ್ಲಿ ಸೂಚನೆ ಅನ್ನೋದು ಕೊಡ್ತಾರೆ, ನೀನು ಆ ಮಾರ್ಗದಲ್ಲಿ ಹೋಗೋದು. ಯಾಕೆ ಅಂತಂದರೆ ನಾವು ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಆಗೋದಿಲ್ಲ, ನಮ್ಮನ್ನು ಹಾಳು ಮಾಡಬೇಕು ಅಂತಲೇ ಕಾಯ್ತಿರ್ತಾರೆ. ಆದರೆ ದೇವರು ನಂಬಿಟ್ರೆ ಯಾವತ್ತೂ ಅಷ್ಟೇ ದಾರಿ ದಿಕ್ಕು ತಪ್ಪಿಸೋದಿಲ್ಲ, ನಮ್ಗೆ ಕೆಟ್ಟ ದಾರಿಗೆ ಹೋಗೋದಕ್ಕೂ ಸಹ ದೇವರು ಬಿಡೋದಿಲ್ಲ. ಈ ಥರ ಒಂದು ಏನಾದರೂ ನಮ್ಗೆ ಅಲ್ಲಿ ಕೆಟ್ಟದ್ದು ಆಗ್ತಿದೆ ಅಂತ ರಾಯರಿಗೆ ಗೊತ್ತಾಯಿತು ಅಂತಂದರೆ ದೇವತೆಗಳು ಬಂದು ನೀನು ಆ ದಾರಿಗೆ ಹೋಗಬೇಡ, ಅದು ಸರಿ ಇಲ್ಲ, ನೀನು ಅವ್ರ ಮಾತು ಕೇಳಬೇಡ ಅಂತ ದೇವ್ರುಗಳೇ ನಮಗೆ ದಿಕ್ಕು ತೋರಿಸ್ತಾರೆ. ಅದಕ್ಕೆ ನಾನು ಜಾಸ್ತಿ ದೇವ್ರುಗಳ್ನ ನಂಬೋವಂಥದ್ದು. ನನಗೆ ಸುಖ ಬರಲಿ, ದುಃಖ ಬರಲಿ, ಏನೇ ಒಂದು ಬರಲಿ, ನಾನು ಏನೋ ಮಾಡೋ ಕೆಲಸದಲ್ಲಿ ಒಳ್ಳೇದಾಗ್ತಿದ್ರು ಸಹ ನನ್ನ ತಂದೆ ಮುಂದೆ ಕೂತ್ಕೊಂಡು ಮನಸ್ಪೂರ್ವಕವಾಗಿ ಹತ್ಬಿಡ್ತೀನಿ ನಾನು. ಯಾರ ಮುಂದೆನೂ ನನ್ನ ನೋವಾಗಲಿ, ಕಷ್ಟ ಆಗಲಿ, ಸುಖ ಆಗಲಿ ಏನನ್ನು ಸಹ ಹೇಳ್ಕೊಳ್ಳೋದಿಲ್ಲ. ಆದರೆ ನನ್ನ ತಂದೆ ಮುಂದೆ ಕೂತ್ಕೊಂಡು ನಾನು ಎಲ್ಲ ಜೊತೆನೂ ಯಾವ ಥರ ಮಾತಾಡ್ತೀನೋ ಅದೇ ರೀತಿ ಕೂತ್ಕೊಂಡು ನಾನು ಮಾತಾಡ್ತೀನಿ ನಾನು. ನಾನೊಂದು ಕಾಫಿ ಕುಡಿಬೇಕಾದ್ರೂ ಅಷ್ಟೇ, ಏನೋ ನನ್ನ ಮನಸ್ಸಲ್ಲಿ ಇರೋದನ್ನ ಹೇಳ್ಕೋಬೇಕಾದ್ರೂ ಅಷ್ಟೇ, ಅದನ್ನೆಲ್ಲ ರಾಯರ ಮುಂದೆ ಕೂತ್ಕೊಂಡು ನನ್ನ ಮುಂದೆ ಯಾರೋ ಕೂತಿದ್ದಾರೆ ಅಂತ ಅವ್ರ ಮುಂದೆ ಕೂತ್ಕೊಂಡು ಮನೆ ದೇವ್ರ ಮುಂದೆ ನನ್ನ ತಂದೆ ರಾಯರ ಮುಂದೆ ಎಲ್ಲನೂ ಸಹ ನಾನು ಹೇಳ್ತೀನಿ. ಅಪ್ಪ ನನ್ನ ಜೊತೆಗಿರಬೇಕು ನೀನು, ನನ್ನ ಮನೆ ನನ್ನ ಮನಸ್ಸಲ್ಲಿರಬೇಕು, ನಾನೀಗ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಜೊತೇಲಿರಬೇಕು, ಅಲ್ಲಿ ನಾನು ಕೆಲಸ ಮಾಡೋತಲ್ಲೂ ನನ್ನ ಜೊತೇಲಿರಬೇಕು, ನನ್ನ ಮನೆಗೆ ಬರೋ ತನಕ ನನ್ನ ಜೊತೆಲೇ ನೀನು ಇರಬೇಕು, ನಾನು ಇಷ್ಟನ್ನೇ ಕೇಳ್ಕೊಳ್ಳೋದು. ತಂದೆ ಶ್ರೀಕೃಷ್ಣ ಪರಮಾತ್ಮನ, ನನ್ನ ತಂದೆ ಗುರುರಾಯನ, ನನ್ನ ಮನೆ ದೇವ್ರನ್ನ ನಾನು ಅಷ್ಟು ನಂಬ್ತೀನಿ ನಾನು. ತಂದೆ ಶ್ರೀಕೃಷ್ಣ ಪರಮಾತ್ಮನ ನಂಬಿದ್ದಕ್ಕೆ ನನಗೆ ಸಾಕಷ್ಟು ಒಳ್ಳೇದು ಮಾಡಿದ್ದಾರೆ. ಏಕೆ ಅಂತಂದರೆ ಕೆಟ್ಟೋರಿಗೆ ಪಾಠ ಕಲಿಸೋದಿಕ್ಕೆ ಅಂತಲೇ ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾರೆ. ಇನ್ನು ನಾವು ಕೇಳಿದಂಥ ವರ ಕೊಡೋದಕ್ಕೆ ಅಂತಲೇ ನನ್ನ ತಂದೆ ಗುರುರಾಯರು ಇದ್ದಾರೆ. ಇವರೆಲ್ಲ ಇರಬೇಕಾದ್ರೆ ನನಗೇಂತಕ್ಕೆ ಕಷ್ಟ, ನನ್ನ ಜೊತೆ ಯಾರಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ತಂದೆ ದೇವರಿದ್ದಾರಲ್ವ, ಮುಕ್ಕೋಟಿ ದೇವತೆಗಳಿದ್ದಾರಲ್ಲ, ನನಗಷ್ಟು ಸಾಕು. ನನ್ನ ಜನ ಕೈ ಬಿಟ್ಟಿರ್ಬೋದು, ಆದರೆ ದೇವತೆಗಳು ನಾನು ಯಾವತ್ತೂ ಅಷ್ಟೇ ಬಿಟ್ಟಿಲ್ಲ. ನನ್ನ ಕಷ್ಟ ಸುಖ ಕೇಳೋದಕ್ಕೆ ನನ್ನ ಜೊತೆ ಯಾರಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನನ್ನ ತಂದೆ ಗುರುರಾಯರಿದ್ದಾರೆ, ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾರೆ, ನಾನು ನಂಬಿದಂಥ ನನ್ನ ಮನೆ ದೇವರು ಇದ್ದಾರೆ. ಇಷ್ಟು ಜನ ನನ್ನ ಜೊತೇಲಿರಬೇಕಾದ್ರೆ ನಾನು ಎಂತ ಕಣ್ಣೀರು ಹಾಕಬೇಕು, ನನಗೆ ಯಾರಿಲ್ಲ ಅಂತ ನಾನು ಯಾವತ್ತೂ ಸಹ ಅಂದ್ಕೊಳ್ಳೋದಿಲ್ಲ. ಆದರೆ ಏನಾದರೂ ಎಲ್ರೂ ಸಹ ತಂದೆ ಮನೆ, ಅಪ್ಪನ ಮನೆ, ಮತ್ತು ಸಂಬಂಧದ ಮನೆ, ಗಂಡನ ಮನೆ, ಅವ್ರ ಮನೆ ಇವ್ರ ಮನೆ ಅಂತ ಫಂಕ್ಷನ್ಗಳ್ಗಾಗಲಿ ಒಂದು ಸಂಬಂಧದ ಮನೆ ಬಾಗಿಲು ಯಾರಾದರೂ ಹೋಗ್ತಿದ್ರೆ ನನಗೆ ತುಂಬಾ ನೋವಾಗುತ್ತೆ. ಆ ಭಾಗ್ಯ ನೀನು ನನಗೆ ಕೊಟ್ಟಿಲ್ವಲ್ಲ ಅಂತ. ಅದಕ್ಕೋಸ್ಕರನೇ ದೇವತೆಗಳು ನನಗೆ ಹತ್ರ ಆಗಿದ್ದು, ನೀನು ನನಗೆ ಸಂಬಂಧ ಇಲ್ಲ ಅಂತ ನೀನು ಕೊರಗಬೇಡ, ನೀನು ನನ್ನ ಮಟ್ಟಕ್ಕೆ ಬಾ, ನಿನಗೆ ಎಷ್ಟು ಸತಿ ಸಾಧ್ಯ ಆಗುತ್ತೋ ಅಷ್ಟೊಂದು ಸತಿ ನನ್ನ ಮಟ್ಟಕ್ಕೆ ಬಾ, ನಿನಗೆ ನಾನು ಸಮಾಧಾನ ಕೊಡ್ತೀನಿ ಅಂತ ದೇವತೆಗಳು ನನ್ನ ಮನಸ್ಸಿನಲ್ಲೇ ಇದ್ಕೊಂಡು ನನ್ನ ದಿನಕ್ಕೊಂದೊಂದು ದೇವಸ್ಥಾನಕ್ಕೆ ನನ್ನ ಕರೆಸ್ಕೊಳ್ಳೋ ಅಂಥದ್ದು. ಏಕೆ ಅಂತಂದರೆ ನಾನು ಅಂದ್ಕೊಂಡಿರೋದೇ ಇಲ್ಲ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ, ಬೆಳಗ್ಗೆನೇ ಆ ದೇವಸ್ಥಾನಕ್ಕೆ ಹೋಗೋ ಥರ ನನಗೆ ಮನಸ್ಸು ಕೊಡ್ತಾರೆ. ನಾನು ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದೂರ ಇರೋವಂಥ ದೇವಸ್ಥಾನಗಳಿಗೆ ಅವತ್ತು ರಜಾ ಆದರೂ ಪರವಾಗಿಲ್ಲ, ನನ್ನ ತಂದೆ ನನ್ನ ಕನಸಿನಲ್ಲಿ ಬಂದು ಬಾ ಇಲ್ಲಿಗೆ ಅಂತ ನಂಗೆ ಸೂಚನೆ ಕೊಟ್ಟಿದ್ದಾರೆ. ನಾನು ಹೋಗಬೇಕು, ನನ್ನ ಅಪ್ಪನ ಮನೆಗೆ ಹೋಗ್ತೀನಿ, ನನ್ನ ಅಣ್ಣ ತಮ್ಮನ ಮನೆಗೆ ನಾನು ಹೋಗ್ತಾ ಇದ್ದೀನಿ ಅಂತ
ನಾನು ಕೆಲ್ಸಕ್ಕೆ ರಜೆ ಹಾಕಿದ್ರು ಪರವಾಗಿಲ್ಲ, ನಾನು ಹೊರ್ಟು ಬಿಡ್ತೀನಿ, ನಾನು ಹಿಂದೆ ಮುಂದೆ ಏನೂ ನೋಡೋದಿಲ್ಲ. ಆದರೆ ನನ್ನ ಜೊತೆಗೆ ದೇವತೆಗಳಿದ್ದಾರೆ. ಅದಕ್ಕೋಸ್ಕರನೇ ನನಗೆ ದುಃಖ ಆಗಲಿ, ನೋವಾಗಲಿ, ಏನೇ ಒಂದು ಸಮಸ್ಯೆ ಬರ್ತಿದ್ರೂ ಸಹ ಅದನ್ನೆಲ್ಲ ರಾಯರ ಹತ್ರ ಹೇಳ್ತೀನಿ. ರಾಯರಾಗಲಿ, ದೇವತೆಗಳಾಗಲಿ ನನ್ನ ಜೊತೇಲಿ ಇದ್ಕೊಂಡು ನನಗೆ ಅನುಗ್ರಹ ಮಾಡ್ತಿದ್ದಾರೆ. ಇಷ್ಟೆಲ್ಲ ಇರಬೇಕಾದ್ರೆ ನಾನೇಂತಕ್ಕೆ ನನ್ನ ಜೊತೆ ಯಾರೂ ಇಲ್ಲ ಅಂತ ನಾನು ಕಣ್ಣೀರು ಹಾಕಬೇಕು? ನನ್ನ ಜೊತೆಗೆ ಯಾರು ಇಲ್ಲ ಅಂದರೂ ಪರವಾಗಿಲ್ಲ, ದೇವತೆಗಳಿದ್ದಾರಲ್ಲ ಅಷ್ಟು ಸಾಕು. ನನ್ನ ಕಷ್ಟ ಎಲ್ಲ ಅವ್ರು ದೂರ ಮಾಡ್ತಿದ್ದಾರೆ. ನಾನು ಕೇಳಿದಂಥ ವರನೂ ಅಷ್ಟೇ, ಒಂದು ಭಾಗ್ಯ ಆಗಲಿ ನನಗೆ ಕೊಡ್ತಿದ್ದಾರೆ. ನಾನು ಬಯಸ್ದೇ ಇರೋದಂಥ ಭಾಗ್ಯನೂ ಸಹ ನನ್ನ ಅಪ್ಪ, ನನ್ನ ತಂದೆ, ಗುರುರಾಯರು ಕೊಡ್ತಿದ್ದಾರೆ ನನಗೆ. ಖಂಡಿತ ನಾನು ಮನಸ್ಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ, ಜನ ನಂಬೋದಕ್ಕಿಂತ ಭಗವಂತ ನಂಬಿ. ಖಂಡಿತ ಅವರೇ ದಾರಿ ತೋರಿಸ್ತಾರೆ. ಜನ ದಾರಿ ಕೇಳಕ್ಕೆ ಹೋದರೆ ದಿಕ್ಕು ತಪ್ಪಿಸ್ತಾರೆ, ನಿಮಗೆ ಮೋಸ ಮಾಡ್ತಾರೆ. ಆದರೆ ಎಲ್ರಿಗೂ ಆ ಥರ ಇರೋದಿಲ್ಲ. ಕೆಲವರು ಒಳ್ಳೆಯವರಾಗೂ ಇರ್ತಾರೆ, ಎಲ್ರಿಗೂ ನಾನು ಹೇಳ್ತಾ ಇಲ್ಲ. ಆದರೆ ನನ್ನ ಪಾಲಿಗೆ ಜನ ಅನ್ನೋದು ತುಂಬಾ ಮೋಸ ಮಾಡಿದ್ದಾರೆ. ಅದಕ್ಕೆ ನಾನು ಜನನಂತೂ ಯಾವತ್ತೂ ನಂಬಕ್ಕೆ ಹೋಗೋದಿಲ್ಲ. ದೇವ್ರುಗಳು ಅಂದರೆ ನನ್ನ ಜೀವ, ನನ್ನ ಉಸಿರು, ನನ್ನ ಸರ್ವಸ್ವ ಅಂತ ನಾನು ತಿಳ್ಕೊಂಡು, ಅದಕ್ಕೋಸ್ಕರನೇ ದೇವ್ರ ಪೂಜೆ ಮಾಡಬೇಕು ಅಂತಂದರೆ ನಾನು ಹಗ್ಲು ರಾತ್ರಿ ಏನನ್ನೂ ಸಹ ನೋಡೋದಿಲ್ಲ. ಅಷ್ಟು ಹುಚ್ಚಿ ಥರ ದೇವ್ರ ಪೂಜೆ ಮಾಡ್ತೀನಿ ನಾನು. ಜನ ನಂಬಿದ್ರೆ ಮೋಸ ಮಾಡ್ತಾರೆ, ಭಗವಂತ ನಂಬಿದ್ರೆ ಯಾವತ್ತೂ ಮೋಸ ಮಾಡೋದಿಲ್ಲ ಅನ್ನೋ ನನ್ನ ನಂಬಿಕೆ ಅಂತೂ ಸತ್ಯ. ಇದು 100% ಅಂತೂ ನಿಜ. ಇದು ದೇವ್ರನ್ನಂತೂ ನಂಬಿ, ನೀವು ಯಾರನ್ನೂ ನಂಬೋದಕ್ಕೆ ಹೋಗಬೇಡಿ. ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.